ಇವತ್ತು ನಾನು ನಿಮಗೆ ಪಕ್ಕಾ ಹೋಟೆಲ್ ಶೈಲಿಯ ರವೆ ದೋಸೆ ಮನೆಯಲ್ಲಿ ಹೇಗೆ ಮಾಡ್ಬೋದು ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಒಂದು ಸ್ಪೆಷಲ್ ಆಗಿರೋಂಥ ಚಟ್ನಿ ರೆಸಿಪಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಕಾಯಿ ಹಾಕಲ್ಲ, ಹುಣಸೆ ಹಣ್ಣು ಹಾಕಲ್ಲ, ಆದರೂ ಚಟ್ನಿ ಸೂಪರ್ ಆಗಿರುತ್ತೆ. ಅಂಥ ಚಟ್ನಿ ರೆಸಿಪಿ ತೋರಿಸ್ತೀನಿ. ಆ ತೂತುಗಳೆಲ್ಲ ಏನು ಬರುತ್ತಲ್ಲ ರವೆ ದೋಸೆ ಹಾಕುವಾಗ, ಅದು ಆ ನೀರು ಮೇಲೆ ಡಿಪೆಂಡ್ ಆಗುತ್ತೆ. ಸೇಮ್ ಅದೇ ಥರನೇ ಕಾರ್ನರಿಂದ ಹಾಕೊಂಬರೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಪಕ್ಕಾ ಹೋಟೆಲ್ ಶೈಲಿಯ ರವೆ ದೋಸೆ ಮನೆಯಲ್ಲಿ ಹೇಗೆ ಮಾಡ್ಬೋದು, ಅದು ಸುಲಭವಾಗಿ ಹೇಗೆ ಮಾಡ್ಬೋದು ನಿಮಗೆ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಕೆಲವು ಜನರ ಒಂದು ಸೆಗ್ಮೆಂಟ್ ಇರುತ್ತೆ, ಅವರು ಹೋಟೆಲ್ಗೆ ಹೋದರೆ ಬರೀ ರವೆ ದೋಸೆನೇ ತಗೊಳ್ತಾರೆ. ಅಂಥವ್ರಿಗೆ ಇದು ಮನೆಯಲ್ಲಿ ಮಾಡೋದಕ್ಕೆ ಸುಲಭವಾಗುತ್ತೆ. ರವೆ ದೋಸೆ ಜೊತೆಗೆ ಒಂದು ಸ್ಪೆಷಲ್ ಆಗಿರೋಂಥ ಚಟ್ನಿ ರೆಸಿಪಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಕಾಯಿ ಹಾಕಲ್ಲ, ಹುಣಸೆ ಹಣ್ಣು ಹಾಕಲ್ಲ, ಆದರೂ ಚಟ್ನಿ ಸೂಪರ್ ಆಗಿರುತ್ತೆ. ಅಂಥ ಚಟ್ನಿ ರೆಸಿಪಿ ತೋರಿಸ್ತೀನಿ. ಸೊ ಬನ್ನಿ ಶುರು ಮಾಡೋಣ ರವೆ ದೋಸೆ ಮತ್ತು ಚಟ್ನಿ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ದೊಡ್ಡ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಈ ಥರ ಮೆಷರಿಂಗ್ ಕಪ್ಪಲ್ಲಿ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸೊ 1 ಕಪ್ಪು ಚಿರೋಟಿ ರವೆನ ಬೌಲ್ಗೆ ಹಾಕೋತಾ ಇದ್ದೀನಿ. 1 ಕಪ್ ಚಿರೋಟಿ ರವೆಗೆ ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ರವೆ ದೋಸೆಗೆ ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಒಳ್ಳೆ ಬೈಂಡಿಂಗ್ ಬರೋದಕ್ಕೋಸ್ಕರ 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಅಲ್ಲಿಗೆ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ತುಂಡು ಮಾಡಿರೋಂಥ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಮನೇಲಿಲ್ಲ ಅಂದರೆ ಒಂದು 5-6 ಕಾಳು ಮೆಣಸು ಕಾಳನ್ನೇ ತೊಗೊಂಡು ಅದನ್ನೇ ಕುಟ್ಟಿ ಪುಡಿ ಮಾಡಿ ಹಾಕೋಬೋದು. ಪೆಪ್ಪರ್ ಪೌಡರ್ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ. ಹಸಿಕಾಯಿನ ಸ್ವಲ್ಪ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಮಧ್ಯದಲ್ಲಿ ಬಾಯಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹಾಕೋತಾ ಇದ್ದೀನಿ. 1 ಇಂಚು ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಖಾರಕ್ಕೆ ಒಂದು 5 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಇನ್ನು ಖಾರ ಕಮ್ಮಿ ಬೇಕು ಅಂದರೆ ಒಂದು 3-4 ತೊಗೊಳ್ಳಿ, ಸಾಕಾಗುತ್ತೆ. ಘಮಕ್ಕೆ ಸ್ವಲ್ಪ ಇಂಗಿನ ಪುಡಿ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಎಲ್ಲ ಕಡೆ ಕಲಿಬೇಕು, ಹಾಗಾಗಿ ಒಂದು ಸಲ ಇದನ್ನು ಹಾಗೆ ಮಿಕ್ಸ್ ಮಾಡಿಬಿಡೋಣ. ಸ್ನೇಹಿತರೆ ಮಿಕ್ಸ್ ಮಾಡಿದ್ದಾಗಿದೆ. ಒಂದು ಚೂರು ಅರಿಶಿನ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ, ಒಳ್ಳೆ ಕಲರ್ ಬರುತ್ತೆ ಅಂತ. ಈಗ ಇದಕ್ಕೆ ನೀರು ಹಾಕುವಂಥ ಸಮಯ, ರವೆ ದೋಸೆಗೆ ಕೆಲವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಎಷ್ಟು ನೀರು ಹಾಕೋಬೇಕು ಅಂತ. ಯಾಕಂದರೆ ನಾವು ಎಷ್ಟು ನೀರು ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ತೂತುಗಳೆಲ್ಲ ಏನು ಬರುತ್ತಲ್ಲ ರವೆ ದೋಸೆ ಹಾಕುವಾಗ, ಅದು ಆ ನೀರು ಮೇಲೆ ಡಿಪೆಂಡ್ ಆಗುತ್ತೆ. 1 ಕಪ್ ರವೆ ತೊಗೊಂಡ್ರೆ ಅದಕ್ಕೆ 4 ಕಪ್ ಆಗೋಷ್ಟು ನೀರು ಹಾಕೋಬೇಕು. ಒಂದೇ ಸಲ ನೀರನ್ನ ಹಾಕೋಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಈಗ ಸದ್ಯಕ್ಕೆ ನಾನೊಂದು 3 ಕಪ್ ಆಗೋಷ್ಟು ನೀರು ಹಾಕ್ತೀನಿ, ಇನ್ನೂ 1 ಕಪ್ಪು ಆಮೇಲೆ ಹಾಕೋತೀನಿ. 1 2 3 ಕಪ್ ನೀರು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಇದು ಸ್ವಲ್ಪ ಹೊತ್ತು ನೆನಿಬೇಕು. ಗಂಟು ಬರದೇ ಇರೋ ಹಾಗೆ ನೋಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ನೇಹಿತರೆ ರವೆ ದೋಸೆಗೆ ಹಿಟ್ಟು ರೆಡಿಯಾಗಿದೆ. ಇದು 1 ಅವರ್ ಸೆಟ್ ಆಗೋದಕ್ಕೆ ಬಿಡಬೇಕು. ಇದನ್ನು 1 ಅವರ್ ನಮ್ಗೆ ಆಗೋದಿಲ್ಲ, ಅರ್ಜೆಂಟಲ್ಲಿದ್ದೀವಿ ಅನ್ನೋರು ಮಿನಿಮಮ್ ಅರ್ಧ ಗಂಟೆ ಆದರೂ ಬಿಡಿ, ಆಮೇಲೆ ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಸೆಟ್ ಆಗೋದಕ್ಕೆ ಸೈಡಲ್ಲಿ ಇಟ್ಕೊಂಡಿರೋಣ. ಇದು ಸೆಟ್ ಆಗೋವಂಥ ಟೈಮಲ್ಲಿ ರವೆ ದೋಸೆಗೆ ಹೋಟೆಲ್ ಶೈಲಿಲೇ ಒಂದು ಒಳ್ಳೆ ಚಟ್ನಿ ಕೂಡ ಮಾಡೋಣ ಇವತ್ತು. ಸ್ನೇಹಿತರೆ ಚಟ್ನಿಗೆ 1 ಕಪ್ಪು ಸೇಮ್ ಇದರಲ್ಲೇ ಮೆಜರಿಂಗ್ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಖಾರಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 1 ಇಂಚು ಶುಂಠಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಎಷ್ಟು ಬೇಕು ನೀರು ಸೇರಿಸ್ಕೊಂಡು ಮಿಕ್ಸಿನಲ್ಲಿ ನುಣ್ಣಗೆ ಇದನ್ನು ರುಬ್ಕೊಂಬಿಡೋಣ. ಸ್ನೇಹಿತರೆ ಚಟ್ನಿ ರುಬ್ಕೊಂಡು ಬಂದಿದ್ದಾಗಿದೆ. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕ್ಬಿಡೋಣ. ಚಟ್ನಿಗೆ ಒಗ್ಗರಣೆನೂ ಸ್ಪೆಷಲ್ ಆಗಿರೋಂಥ ಒಂದು ಒಗ್ಗರಣೆ. ಮೊದಲಿಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ, ಚಿಕ್ಕದು ಒಲೆ ಅಂಟಿಸ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್
ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದೆ, ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚೂರು ಸಿಡಿಲಿ. ಸಾಸಿವೆ ಸಿಡಿತಾ ಇದೆ, ಇದಕ್ಕೆ ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಒಲೆ ಆಫ್ ಮಾಡಿಬಿಡೋಣ. ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾನು ಹೇಳಿದ್ನಲ್ಲ ಸ್ಪೆಷಲ್ ಒಗ್ಗರಣೆ ಅಂತ, ಇದೇನೆ. ಸಾಮಾನ್ಯವಾಗಿ ತುಂಬ ಕಮ್ಮಿ ಹೋಟೆಲ್ಗಳಲ್ಲಿ ಉದ್ದಿನಬೇಳೆ ಹಾಕ್ತಾರೆ ಒಗ್ಗರಣೆಗೆ. ಅದು ಬಹಳ ರುಚಿ ಕೊಡುತ್ತೆ ಚಟ್ನಿ ತಿನ್ನುವಾಗ. ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಚಟ್ನಿನ ಹಾಕೊಂಬಿಡೋಣ. ಚಟ್ನಿ ಎಷ್ಟು ತೆಳುವಾಗಿರಬೇಕು ನೋಡಿಕೊಂಡು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಆ ನೀರನ್ನ ಇಲ್ಲೇ ಹಾಕೊಂಬಿಡೋಣ. ಇದಕ್ಕೆ ಇನ್ನು 2 ಐಟಮ್ ನಾವು ಹಾಕಿಲ್ಲ. ಏನು, ಒಂದು ಹುಳಿ, ಇನ್ನೊಂದು ಉಪ್ಪು. ಹುಳಿಗೆ ಹೋಟೆಲಲ್ಲಿ ಸಾಮಾನ್ಯವಾಗಿ ಹುಣಸೆ ಹಣ್ಣು ಹಾಕ್ತಾರೆ. ಒಂದು ಸಲ ನಿಂಬೆಹಣ್ಣು ಹಾಕ್ಕೊಂಡು ನೋಡಿ. ನಾನು ಇಲ್ಲಿ 1 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಆ 1 ನಿಂಬೆಹಣ್ಣು ರಸನ ಪೂರ್ತಿ ಚಟ್ನಿಗೆ ಹಾಕ್ತಾಯಿದ್ದೀನಿ. ಚಿಕ್ಕ ಸೈಜ್ ನಿಂಬೆಹಣ್ಣಿದು, ಹಾಗಾಗಿ 1 ಪೂರ್ತಿ ತೊಗೊಂಡಿದ್ದೀನಿ. ದೊಡ್ಡ ಸೈಜ್ ಆದರೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಪುಡಿ ಉಪ್ಪು. ಕಲ್ಲುಪ್ಪು ಹಾಕ್ಕೊಳ್ಳೋದಾದರೆ ಮಿಕ್ಸಿಗೆ ಹಾಕ್ಕೋಬೋದು. ಪುಡಿ ಉಪ್ಪು ಆದರೆ ಇವಾಗ ಹಾಕ್ಕೊಂಡ್ರೆ ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಸ್ನೇಹಿತರೆ, ಚಟ್ನಿ ರೆಡಿ ಆಯಿತು. ಸೊ ನಾವು ಸೆಟ್ ಆಗೋಕ್ಕೆ ಇಟ್ಟಿದ್ದವಲ್ಲ ದೋಸೆ ಬ್ಯಾಟರು, ಅದು ಕೂಡ ರೆಡಿಯಾಗಿದೆ. ನೋಡಿ, ಇವಾಗ ನೀರನ್ನ ಅಷ್ಟೊಂದು ರವೆ ಅಬ್ಸರ್ವ್ ಮಾಡಿದೆ, ಗಟ್ಟಿಯಾಗಿದೆ ಇವಾಗ ಹಿಟ್ಟು. ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಇದಕ್ಕೇ. ನಾನು ಆವಾಗಲೇ 3 ಕಪ್ ನೀರು ಹಾಕಿದ್ದೆ. ಇನ್ನು 1 ಕಪ್ ನೀರನ್ನ ಇವಾಗ ಹಾಕೋತಾ ಇದ್ದೀನಿ. ಪರ್ಫೆಕ್ಟ್. ನೋಡಿ, ಈ ಥರ ನೀರಾಗಿರೋವಂಥ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು. ಆವಾಗಲೇ ರವೆ ದೋಸೆ ತುಂಬ ಚೆನ್ನಾಗಿ ಬರೋದು. ಸ್ನೇಹಿತರೆ, ರವೆ ದೋಸೆಗೆ ಹಿಟ್ಟು ರೆಡಿಯಾಗಿದೆ, ಚಟ್ನಿ ರೆಡಿಯಾಗಿದೆ. ಹೆಂಚಿಗೆ ದೋಸೆ ಹಾಕ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇರೋದೆ. ಸೊ ಬನ್ನಿ ಅದನ್ನು ಕೂಡ ನೋಡೋಣ ಹೇಗೆ ಮಾಡೋದಂತ. ರವೆ ದೋಸೆ ಮಾಡುವಾಗ ಹೆಂಚು ಚೆನ್ನಾಗಿ ಕಾದಿರಬೇಕು. ಚೆನ್ನಾಗಿ ಕಾದಿಲ್ಲ ಅಂದರೆ ಆ ಜಾಲಿ ಏನು ಬಿಡುತ್ತಲ್ಲ ಅದು ಬಿಡೋದಿಲ್ಲ. ಹಾಗಾಗಿ ಹೆಂಚನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ. ರವೆ ದೋಸೆ ಮಾಡುವಾಗ ಚಿರೋಟಿ ರವೆನೇ ಉಪಯೋಗಿಸಿ. ಕೆಲವರು ಉಪ್ಪಿಟ್ಟಿನ ರವೆ ಎಲ್ಲ ಉಪಯೋಗಿಸ್ತಾರೆ. ಉಪ್ಪಿಟ್ಟಿನ ರವೆ ಈ ಥರ ನೆನೆಸ್ಬಿಟ್ರೆ ಊದ್ಕೊಂಡ್ಬಿಡುತ್ತೆ. ಸೊ ಚಿರೋಟಿ ರವೆ ಆ ಥರ ಊದಲ್ಲ. ರವೆ ಆ ಥರ ಊದ್ಬಿಟ್ರೆ ನಿಮಗೆ ದೋಸೆ ಮಂದ ಆಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಚಿರೋಟಿ ರವೆನ ಮಾತ್ರ ಉಪಯೋಗಿಸಿ. ಸ್ನೇಹಿತರೆ, ಹೆಂಚು ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ನಾವು ರವೆ ದೋಸೆನ ಹಾಕೋಂಥ ಸಮಯ, ಪ್ರತಿ ಸಲನೂ ನೀವು ರವೆ ದೋಸೆಗೆ ಹಿಟ್ಟನ್ನು ತಗೊಳ್ಳುವಾಗ ಚೆನ್ನಾಗಿ ಕೂಡಿಸ್ಬಿಟ್ಟು ಸೌಟಲ್ಲಿ ತೆಕ್ಕೋಬೇಕು. ಯಾಕಂದರೆ ರವೆ ಎಲ್ಲ ಕೆಳಗಡೆ ಹೋಗಿ ಸೆಟ್ಲಾಗ್ಬಿಟ್ಟಿರುತ್ತೆ. ಹಾಗಾಗಿ ಪ್ರತಿ ಸಲ ತಗೊಳ್ಳುವಾಗಲೂ ಕೂಡಿಸ್ಬಿಟ್ಟು ತಗೋಬೇಕು. ಮತ್ತು ರವೆ ದೋಸೆ ಹಾಕುವಾಗ ಸೆಂಟ್ರಿಂದ ಹಾಕಬಾರ್ದು, ಸೈಡಿಂದ ಹಾಕೊಂಬರ್ಬೇಕು. ಆಮೇಲೆ ಗ್ಯಾಪ್ ಎಲ್ಲಿ ಬಿಟ್ಟಿರುತ್ತೋ ಅಲ್ಲಿ ಮಾತ್ರ ಫಿಲ್ ಮಾಡ್ತಾ ಬಂದರೆ ಕರೆಕ್ಟಾಗಿ ರವೆ ದೋಸೆ ಕೂಡ ಚೆನ್ನಾಗಿ ಬೇಯುತ್ತೆ. ದೋಸೆ ಹಾಕಿದ್ಮೇಲೆ 1 ನಿಮಿಷ ಅದನ್ನು ಮುಟ್ಟಕ್ಕೆ ಹೋಗಬೇಡಿ. ಅದು ಫುಲ್ಲು ಡ್ರೈ ಆಗಬೇಕು. ಅಲ್ಲಿವರೆಗೂ ಕಾಯಬೇಕು ನಾವು. ಸ್ನೇಹಿತರೆ, ನೋಡ್ಬೋದು ಈಗ ಫುಲ್ಲು ಡ್ರೈ ಆಗಿದೆ. ಈಗ ಇದಕ್ಕೆ ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಬೇಕಾದರೆ ತುಪ್ಪ ಹಾಕೋಬೋದು, ಇಲ್ಲ ಎಣ್ಣೆ ಬೇಕಾದರೆ ಎಣ್ಣೆ ಹಾಕೋಬೋದು. ಸೈಡಿಂದ ಹಾಕೊಂಬನ್ನಿ ಫಸ್ಟು. ಆಮೇಲೆ ಸೆಂಟ್ರಲ್ಲಿ ಎಲ್ಲಿ ತೂತಗಳು ಕಾಣುತ್ತಲ್ಲ ಅಲ್ಲೆಲ್ಲ ಹಾಕ್ಬಿಡೋಣ. ನಾರ್ಮಲ್ ಆಗಿ ಮಸಾಲೆ ದೋಸೆ, ಸೆಟ್ ದೋಸೆಗಿಂತ ರವೆ ದೋಸೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ಬೇಯೋದಕ್ಕೆ. ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ನಾವು ಕಾಯಬೇಕು. ಸ್ನೇಹಿತರೆ, ನೋಡ್ಬೋದು ಈಗ ದೋಸೆ ಬ್ರೌನ್ ಕಲರ್ ಆಗೋದಕ್ಕೆ ಶುರುವಾಗಿದೆ. ಮಧ್ಯದಲ್ಲಿ ಎಲ್ಲಿ ತೂತ ಇತ್ತೋ ಅಲ್ಲೆಲ್ಲ ಬ್ರೌನ್ ಕಲರ್ ಆಗೋಕ್ಕೆ ಶುರುವಾಗಿದೆ. ಆ ಟೈಮಲ್ಲಿ ಒಂದು ಸಲ ಈ ಥರ ಎಳೆದು ಈವನ್ ಆಗಿ ಮಾಡಬೇಕು ದೋಸೆನ. ಒಂದು ಕಡೆ ಹೆಚ್ಚಿರುತ್ತೆ, ಒಂದು ಕಡೆ ಕಮ್ಮಿ ಬಿದ್ದಿರುತ್ತೆ ಹಿಟ್ಟು. ಹಾಗಾಗಿ ಈವನ್ ಆಗಿ ಮಾಡಬೇಕು.
ಸ್ನೇಹಿತರೆ, ದೋಸೆ ಪೂರ್ತಿ ಬೆಂದಿದೆ. ಈಗ ಇದನ್ನು ತೆಗೆಯುವಂಥ ಸಮಯ. ಸ್ನೇಹಿತರೆ, ನಾವು ರವೆ ದೋಸೆ ಮಾಡೋದು ಹೇಗೆ ಅಂತ ನೋಡೋದ್ರಲ್ಲ, ಅದ್ಭುತವಾಗಿ ಬಂದಿತ್ತು. ಅದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ರವೆ ಆನಿಯನ್ ದೋಸೆ ಹೇಗೆ ಮಾಡೋದು ನೋಡೋಣ. ಅದಕ್ಕೂ ಹೆಂಚು ಚೆನ್ನಾಗಿ ಕಾದಿರಬೇಕು. ಹೆಂಚು ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ಈರುಳ್ಳಿನ ಮೇಲ್ಗಡೆ ಹೀಗೆ ಹರಡ್ತಾ ಬರೋಣ. ಸಣ್ಣದಾಗಿ ಹಚ್ಚಿರಬೇಕು ಈರುಳ್ಳಿನ. ದಪ್ಪ ಇದ್ದರೆ ದೋಸೆ ಬೇಯೋದಿಲ್ಲ. ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಈರುಳ್ಳಿನ ಹಚ್ಕೊಳ್ಳಿ. ಒಂದು ಸಲ ಅದನ್ನು ಹರಡಿದ್ಮೇಲೆ ಒಂದು 30 ಸೆಕೆಂಡು ಅದನ್ನು ಹಾಗೆ ಬಿಟ್ಬಿಡಿ. ಈರುಳ್ಳಿ ಚೆನ್ನಾಗಿ ಒಂದು ಸೈಡ್ ಫ್ರೈ ಆಗಿರುತ್ತೆ. ಈಗ ಮತ್ತೆ ಹಿಟ್ಟನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೇ ದೋಸೆ ಹಾಕೋಣ. ಸೇಮ್ ಅದೇ ಥರನೇ ಕಾರ್ನರಿಂದ ಹಾಕೊಂಬರೋಣ. ಈ ಥರ ಈರುಳ್ಳಿನ ಸ್ಪ್ರಿಂಕಲ್ ಮಾಡಿ ಆಮೇಲೆ ಹಿಟ್ಟು ಹಾಕೋದಕ್ಕೆ ಆಗೋದಿಲ್ಲ ಅನ್ನೋದಾದರೆ ಹಿಟ್ಟಿಗೆ ಡೈರೆಕ್ಟಾಗಿ ಈರುಳ್ಳಿನ ಹಾಕಿ ದೋಸೆ ಮಾಡ್ಕೋಬೋದು. ಮತ್ತು 1 ನಿಮಿಷ ಪೂರ್ತಿ ದೋಸೆ ಡ್ರೈ ಆಗೋವರೆಗೂ ಅದನ್ನು ಮುಟ್ಟೋದು ಬೇಡ. ಸ್ನೇಹಿತರೆ, ದೋಸೆ ಡ್ರೈ ಆಗಿದೆ. ಈಗ ಇದಕ್ಕೆ ತುಪ್ಪ ಹಾಕುವಂಥ ಸಮಯ. ಕಾರ್ನರಲ್ಲಿ ಫಸ್ಟ್ ಹಾಕ್ಬಿಡಿ, ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಾದ್ಮೇಲೆ ದೋಸೆ ತೂತಗಳೆಲ್ಲಿರುತ್ತೋ ಅಲ್ಲಿ ಬ್ರೌನ್ ಕಲರ್ ಆಗೋವರೆಗೂ ಮತ್ತೆ ಕಾಯಬೇಕು. ಸ್ನೇಹಿತರೆ, ದೋಸೆ ಬ್ರೌನ್ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಂದು ಸೈಡಿಂದ ಇದನ್ನು ತೆಗೆದುಬಿಡೋಣ. ಈರುಳ್ಳಿ ಹಾಕಿರೋದ್ರಿಂದ ದೋಸೆ ಸ್ವಲ್ಪ ಕಚ್ಚುತ್ತೆ. ಹಾಗಾಗಿ ನಿಧಾನಕ್ಕೆ ಅದನ್ನು ತೆಕ್ಕೊಳ್ಳೋಣ. ದೋಸೆನ ಒಂದು ಪ್ಲೇಟ್ಗೆ ಹಾಕ್ಕೊಡೋಣ. ರವಾ ಆನಿಯನ್ ದೋಸೆನೂ ರೆಡಿಯಾಗೋಗಿದೆ. ಸೊ ಒಂದ್ಸಲ ಇದನ್ನು ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ನಾನು ರವಾ ಆನಿಯನ್ ದೋಸೆ ತೊಗೊಂಡಿದ್ದೀನಿ ಟೇಸ್ಟ್ ನೋಡೋದಕ್ಕೆ. ಸೊ ಇದನ್ನು ನೋಡಿದ್ರೆ ರವೆ ದೋಸೆದು ಅದೇ ಥರ ಇರುತ್ತೆ, ಆನಿಯನ್ ಎಕ್ಸ್ಟ್ರಾ ಇರುತ್ತೆ. ಒಂದ್ಸಲ ಬೈಟ್ ನೋಡೋಣ. ಬರೀ ದೋಸೆ ತಿಂದು ನೋಡೋಣ ಫಸ್ಟು. ಪರ್ಫೆಕ್ಟ್, ಕ್ರಂಚಿಯಾಗಿದೆ. ಉಪ್ಪು ಜಾಸ್ತಿ ಇಲ್ಲ. ಮಧ್ಯದಲ್ಲಿ ಬಾಯಿಗೆ ಜೀರಿಗೆ ಸಿಗುತ್ತೆ, ಕಾಯಿ ಪೀಸ್ ಸಿಗುತ್ತೆ. ಸಖತ್ತಾಗಿ ಬಂದಿದೆ. ಆ ಈರುಳ್ಳಿ ಪೂರ್ತಿ ಬೆಂದಿರಲ್ಲ. ಆ ಕ್ರಂಚಿನೆಸ್ಸು ಈರುಳ್ಳಿದು ಹಾಗೆ ಉಳ್ಕೊಂಡಿರುತ್ತೆ. ಅದ್ಭುತವಾಗಿದೆ ದೋಸೆ ಮಾತ್ರ. ಒಂದ್ಸಲ ಬರೀ ಚಟ್ನಿ ನೋಡೋಣ ಹೇಗೆ ಬಂದಿದೆ ಅಂತ. ನಿಂಬೆ ಹುಳಿ ರಸ ಹಾಕಿದ್ವಲ್ಲ ಲಾಸ್ಟಲ್ಲಿ, ಒಳ್ಳೆ ಕಿಕ್ ಕೊಡುತ್ತೆ ಅದು ಚಟ್ನಿಗೆ. ಮತ್ತು ಕಾಯಿ ಹಾಕಿಲ್ಲ ನಾವು, ಬರೀ ಕಡಲೆ ಚಟ್ನಿ ಇದು. ಅದು ಒಂಥರ ಯುನೀಕ್ ಟೇಸ್ಟ್ ಬರುತ್ತೆ ಅದರದ್ದು. ಈಗ ದೋಸೆನ ಚಟ್ನಿ ಜೊತೆ ಒಂದ್ಸಲ ಟೇಸ್ಟ್ ನೋಡೋಣ. ಆಹಾ, ಸೂಪರ್, ಪರ್ಫೆಕ್ಟಾಗಿದೆ ಕಾಂಬಿನೇಷನ್ನು. మీకు ಇನ್ನೇನು ಬೇಕಾಗೇ ಇಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ. ದೋಸೆನೂ ಸೂಪರಾಗಿದೆ, ಚಟ್ನಿ ಇನ್ನೂ ಸೂಪರಾಗಿದೆ. ಸೊ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ಸೊ ಇದಾಗಿತ್ತು ಇವತ್ತಿನ ರವೆ ದೋಸೆ, ರವೆ ಆನಿಯನ್ ದೋಸೆ ಜೊತೆಗೆ ಒಂದು ಸ್ಪೆಷಲ್ ಚಟ್ನಿ ರೆಸಿಪಿ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋ ಶೇರ್ ಮಾಡಿ, ಮನೆಯವರೆಲ್ಲ ಸೇರಿ ಒಂದು ಸಲ ಈ ರವೆ ದೋಸೆ ಮಾಡ್ಕೊಳ್ಳಿ. ಇದೇ ಥರ ಚಟ್ನಿ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿದೆ ಚಟ್ನಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.